ಮಲೆನಾಡು ಮತ್ತು ಬಯಲುಸೀಮೆ ಮತ್ತು ಸೌತ್ ಕೆನರಾ ಎಲ್ಲ ಕಡೆ ಬರುತ್ತೆ. ಅದ್ರದ್ದು ಚೆರಟ ಅಂತ ಬರುತ್ತಲ್ಲ, ಉಳಿದಿರುತ್ತಲ್ಲ, ಅದನ್ನು ಒಂದು ವಾರಕ್ಕೆ ಒಂದ್ಸಲ ಹಾಕಿದರೆ ನಿಮ್ಗೆ ಆವಾಗ ಏನಾಗುತ್ತೆ, ನಾವು ನೀರು ಜಾಸ್ತಿ ಕೊಡ್ತೀವಿ. ನೀರು ಜಾಸ್ತಿ ಕೊಡಬಾರ್ದು. ನೀರು ಜಾಸ್ತಿ ಕೊಟ್ಟಷ್ಟು ಗಿಡ ಗ್ರೋತ್ ಬರುತ್ತೆ. ಬಿಟ್ಟರೆ ಇದು 1 ರಿಂದ 1.5 ವರ್ಷದ ಗಿಡ ಇದು. ಇದಕ್ಕೋಸ್ಕರ ಮಳೆಗಾಲ ಆದ್ದರಿಂದ ಈಗೆಲ್ಲ ಸ್ವಲ್ಪ ಹೂ ಬಂದರೂ ಸಹ ಉದುರು ಹೋಗ್ಬಿಡುತ್ತೆ, ಅದರಿಂದ ಕಾಯಿ ನಿಲ್ಲಲ್ಲ. ಈಗ ಮತ್ತೆ ಇದರಲ್ಲಿ ಹೂವಾಗಿದೆ. ಈಗ ನೋಡಿ, ಇದೊಂದು ನಾನು ತೆಗಿತೇನೆ, ಇನ್ನೂ ಬೆಳಿಬೇಕು. ನೋಡಿ, ಇಷ್ಟು ದೊಡ್ಡ ಇದೆ. ನೋಡಿ, ಇದು ಟ್ರಾಪಿಕಲ್ ಬ್ಲೂಬೆರಿ ಅಂತಾರೆ. ಅಂದರೆ ನಮ್ಮ ಈ ಒಂದು ಮಲೆನಾಡು ಮತ್ತು ಬಯಲುಸೀಮೆ ಮತ್ತು ಸೌತ್ ಕೆನರಾ ಎಲ್ಲ ಕಡೆ ಬರುತ್ತೆ. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇದು. ಇದು ನೋಡಿ, ನಾವು ಪಾಟಲ್ಲಿ ಹಾಕಿದ್ದೀವಿ. ಪಾಟಲ್ಲೂ ಅಷ್ಟೇ, ನಾವು ಅದಕ್ಕೆ ಒಂದು ಹಟ್ಟಿ ಗೊಬ್ಬರ ಮತ್ತು ಮರಳು ಮತ್ತು ಮಣ್ಣು ಹಾಕಿದ್ದೀವಿ. ಇದು ಸ್ವಲ್ಪ ಇದಕ್ಕೆ pH ಲೆವೆಲ್ ಕಡಿಮೆ ಇರಬೇಕು, ಅಂದರೆ 5 ಇಂದ ಒಳಗಿರಬೇಕು. ಇಲ್ಲಿ ನಮ್ಮಲ್ಲಿ ಇದಕ್ಕೇನಾದರೂ ನಾವು ವಿನೆಗರ್ನ ಒಂದು ಲೀಟ್ರಿಗೆ ಒಂದು 10 ml ಹಾಕಿ, ಅಥವಾ ಒಂದು ಸ್ವಲ್ಪ ಲಿಂಬೆಹಣ್ಣಿನ ಮೇಲ್ಗಡೆ ಸಿಪ್ಪೆನ ಒಣಗಿಸಿ ಒಂದು 15ರಿಂದ 20 ದಿನಕ್ಕೆ ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ pH ಲೆವೆಲ್ ತುಂಬ ಕಡಿಮೆ ಆಗುತ್ತೆ, 5ರಿಂದ ಒಳಗೆ ಬರುತ್ತೆ. ಆವಾಗ ನಮ್ಮಲ್ಲೂ ಬ್ಲೂಬೆರಿ ಬರುತ್ತೆ. ನಮ್ಮಲ್ಲಿ ಹೆಚ್ಚಾಗಿ ಮಣ್ಣಲ್ಲಿ pH ಲೆವೆಲ್ಲು 6.5ರಿಂದ 7 ಇರುತ್ತೆ. ಹಾಗಾದ್ರಿಂದ ಅಷ್ಟು ಸೂಟೇಬಲ್ ಅಲ್ಲ. ನಾವು ಈ ಥರ ಪಾಟಲ್ಲಿ ಹಾಕಿ ಬೆಳೆಸ್ತೀವಿ. ಅದಕ್ಕೆ ನಾವು ಒಂದು ತಿಂಗಳಿಗೆ ಒಂದ್ಸರಿ ಒಂದು 10 ml ಅನ್ನು 1 ಲೀಟ್ರಿಗೆ ಹಾಕಿ ವಿನೆಗರ್ ಹಾಕ್ತೀವಿ. 1 ಲೀಟ್ರಿಗೆ ಹಾಕ್ತೀವಿ ಒಂದು ತಿಂಗಳು, 1.5 ತಿಂಗಳಿಗೆ ಒಂದ್ಸರಿ. ಹಾಗಾದರೆ ತುಂಬ ಕಾಯಿ ಬರುತ್ತೆ. ನೋಡಿ, ನಮ್ಮಲ್ಲಿ ಇನ್ನೊಂದು ವೆರೈಟಿ ಇದೆ, ಅದು ತುಂಬ ಸ್ವಲ್ಪ ದೊಡ್ಡದು ಬರುತ್ತೆ. ನಿಮ್ಗೆ ಅದನ್ನು ತೋರಿಸ್ತೀವಿ. ಅದನ್ನು ಹಣ್ಣು ಕುಯ್ದಿದ್ದೀವಿ. ಹಣ್ಣು ಕುಯ್ದಿದ್ದು ಫೋಟೋ ಇದೆ, ಅದನ್ನು ಅದ್ರ ಜೊತೆಗೆ ಫೋಟೋ ಹಾಕ್ತೀವಿ. ಆ ಫೋಟೋದಲ್ಲಿ ದೊಡ್ಡ ಬ್ಲೂಬೆರಿ ಮತ್ತು ಚಿಕ್ಕ ಬ್ಲೂಬೆರಿ ಎರಡೂ ಇದೆ. ಎರಡೂ ಚೆನ್ನಾಗಿದೆ. ಇದು ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಬರುತ್ತೆ. ಇನ್ನೊಂದು ಬರೀ ಸ್ವೀಟೇ ಇದೆ, ತುಂಬ ಚೆನ್ನಾಗಿದೆ. ಎರಡೂ ಚೆನ್ನಾಗಿದೆ. ನೋಡಿ, ಇದು ಇನ್ನೊಂದು ವೆರೈಟಿ ಬ್ಲೂಬೆರಿ. ಇದು ಸ್ವಲ್ಪ ದೊಡ್ಡದು ಬರುತ್ತೆ, ಅದು ಸ್ವಲ್ಪ ಚಿಕ್ಕದು ಬರುತ್ತೆ. ಇದನ್ನು ಸಹ ನಾವು ಈ ಥರ ಪಾಟಲ್ಲಿ ಹಾಕಿದ್ದೀವಿ. ನೋಡಿ, ಹೀಗೆ ಇದಕ್ಕೂ ಅದೇ ಥರ ನಾವು ಹಾಕ್ತೀವಿ. ಮತ್ತು ಸ್ವಲ್ಪ ಟೀ ಪುಡಿ ಹಾಕಿದರೆ ಒಳ್ಳೆಯದು. ನೀವು ಟೀ ಕಾಸಿದೀಗ ಅದ್ರದ್ದು ಚೆರಟ ಅಂತ ಬರುತ್ತಲ್ಲ, ಉಳಿದಿರುತ್ತಲ್ಲ, ಅದನ್ನು ಒಂದು ವಾರಕ್ಕೆ ಒಂದ್ಸಲ ಹಾಕಿದರೆ ನಿಮ್ಗೆ ಆವಾಗ pH ಲೆವೆಲ್ ಕಡಿಮೆ ಬರುತ್ತೆ. pH ಲೆವೆಲ್ ಕಡಿಮೆ ಇದ್ದಷ್ಟು ಇದಕ್ಕೆ ಒಳ್ಳೆಯದು. ಬ್ಲೂಬೆರಿ pH ಲೆವೆಲ್ ಕಡಿಮೆ ಇರಬೇಕು. ಇದು ಅಬಿಯು ಅಂಥೇಳಿ. ಅಬಿಯು ತುಂಬ ಚೆನ್ನಾಗಿರುತ್ತೆ. ಈಗ ಜೂನು ಇವತ್ತು 27. ಇವತ್ತೇನಾಗಿದೆ ಅಂದರೆ ಇದೆಲ್ಲ ಮುಗಿತಾ ಬಂದಿದೆ. ಹಣ್ಣು ಆಗಿ ಹೋಗುವಂಥ ಸೀಸನ್ನು ಇನ್ನು ಮತ್ತೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 2 ತಿಂಗಳು. ಮಳೆಗಾಲ ಆದ್ದರಿಂದ ಈಗೆಲ್ಲ ಸ್ವಲ್ಪ ಹೂ ಬಂದರೂ ಸಹ ಉದುರು ಹೋಗ್ಬಿಡುತ್ತೆ, ಅದರಿಂದ ಕಾಯಿ ನಿಲ್ಲಲ್ಲ. ನೋಡಿ, ಇದು ಒಂದು ಅಬಿಯುನಲ್ಲಿ ಒಂದು ವೆರೈಟಿ. ಇದು ನಿಪ್ಪಲ್ ಅಬಿಯು ಅಂತ ಹೇಳ್ತಾರೆ. ನಿಪ್ಪಲಲ್ಲಿ ಜಂಬೋ ಇದು. ನೋಡಿ, ಇಲ್ಲಿ ಈ ಥರ ಇದೆ. ನೋಡಿ, ಇಲ್ಲೊಂದು ಮಿಡಿ ಇದೆ. ಹೀಗೆ ಇದಕ್ಕೆ ನಾವು ಇದನ್ನು ನೆಲದಲ್ಲಿ ನೆಟ್ಟಿದ್ದೀವಿ. ಇದಕ್ಕೂ ಅಷ್ಟೇ, ನಾವೇನು ಕೆಮಿಕಲ್ ಏನು ಹಾಕಲ್ಲ. ವರ್ಷಕ್ಕೆ 1-2 ಸರಿ ಯಾವುದಾದ್ರು ಆರ್ಗ್ಯಾನಿಕ್ ಮೆನ್ಯೂರ್ನ ಹಾಕ್ತೀವಿ. ನೆಡುವಾಗ ಹಟ್ಟಿ ಗೊಬ್ಬರ ಇಂಥದ್ದು ಹಾಕ್ತೀವಿ. ಈ ಥರ ಒಂದು ರಿಂಗಲ್ಲಿ ಹಾಕಿದ್ದೀವಿ ಇದನ್ನು. ಇದರಲ್ಲಿ ನನ್ನ ಹತ್ರ ಒಂದು 10ರಿಂದ 12 ವೆರೈಟಿ ಇದೆ ಅಬಿಯುನಲ್ಲಿ. ಇದು ಅದರಲ್ಲಿ ಒಂದು ವೆರೈಟಿ. ಇದನ್ನು ಇಲ್ಲೊಂದು ಸ್ವಲ್ಪ ನೀರುವಂಥ ಜಾಗ ಇತ್ತು, ಅದಕ್ಕೆ ಸ್ವಲ್ಪ ಎತ್ತರಿಸಿ ಒಂದು ರಿಂಗ್ ಇಟ್ಟಿದ್ದೀವಿ ಅಷ್ಟೇ. ಮತ್ತೇನು ಈ ಥರ ಇಡಬೇಕು ಅಂತಿಲ್ಲ. ಸ್ವಲ್ಪ ನೀರು ಬಸ್ತು ಹೋಗುವಂಥ ಜಾಗದಲ್ಲಿ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ, ಚೆನ್ನಾಗಿ ಕಾಯಿ ಬರುತ್ತೆ. ನಮಸ್ಕಾರ. ಇದು ಔಟರ್ ರೆಡ್ಡು, ಇನ್ನರ್ ರೆಡ್ ಲೆಮನ್. ಇದು ಏನಾಗುತ್ತೆ ಅಂದರೆ, ಮೇಲ್ಗಡೆನೂ ಸಿಪ್ಪೆ ಕೆಂಪಿರುತ್ತೆ, ಒಳಗಡೆನೂ ರೆಡ್ ಆಗಿರುತ್ತೆ. ಒಳ್ಳೆ ರಸ ಇರುತ್ತೆ, ಚೆನ್ನಾಗಿರುತ್ತೆ, ತುಂಬ ಕಾಯಿ ಬರುತ್ತೆ. ಇದು ನೋಡಿ, ಈ ಥರ ಹೀಗೆ ಇಷ್ಟಾಗಿದೆ. ಇನ್ನೂ ಒಂದು ತಿಂಗಳು ಬೇಕು. ತುಂಬ ಕಾಯಾಗಿದೆ ಈ ಗಿಡದಲ್ಲಿ, ತುಂಬ ಕಾಯಾಗಿದೆ. ಏನು ಭಾಳ ವಿಶೇಷ ಏನಿಲ್ಲ. ನಾವೇನು ಅಂತಂದರೆ, ಲಿಂಬೆಗೆ ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ, ನಾವು ನೀರು ಜಾಸ್ತಿ ಕೊಡ್ತೀವಿ. ನೀರು ಜಾಸ್ತಿ ಕೊಡಬಾರ್ದು. ನೀರು ಜಾಸ್ತಿ ಕೊಟ್ಟಷ್ಟು ಗಿಡ ಗ್ರೋತ್ ಬರುತ್ತೆ. ಬಿಟ್ಟರೆ ಅದು ಹೂ ಬರೋಲ್ಲ, ಕಾಯಿ ಬರೋಲ್ಲ. ಅದಕ್ಕೇನು ಅಂದರೆ, ಬೇಸಿಗೆನಲ್ಲಿ ನೀರೇ ಕೊಡಬಾರ್ದು ಇದಕ್ಕೆ. ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ಇದಕ್ಕೆ ನಾವೇನೂ ನೀರು ಕೊಡ್ತಾ ಇಲ್ಲ. ಹಾಗಾದ್ರಿಂದ ಈ ಥರ ಸ್ವಲ್ಪ ಕಾಯಿ ಚೆನ್ನಾಗಿ ಬಂದಿದೆ, ತುಂಬ ಕಾಯಿ ಬಂದಿದೆ ಇದರೊಳಗೆ. ಇದು ಲಾಂಗ್ ವಾಟರ್ ಬಾಲ್, ಗ್ರೀನ್ ಲಾಂಗ್ ವಾಟರ್ ಆ್ಯಪಲ್ ಅಂತ. ಇದು ಈಗ ಜೂನ್ 22 ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಈಗ 1 ತಿಂಗಳಿಂದ ಒಂದು ಸಲ ಫುಲ್ ಇದೇ ಥರ ಹಣ್ಣಾಗಿ ಅದು ಆಗಿ ಹೋಯಿತು. ಆಮೇಲೆ ಮತ್ತೆ ಹೂವಾಗಿ ಬರ್ತಾಯಿರೋದು. ನೋಡಿ, ಈಗ ಮತ್ತೆ ಹೂ ಬರ್ತಾಯಿದೆ. ನೋಡಿ, ಇದು ಈಗ ಮತ್ತೆ ಇದರಲ್ಲಿ ಹೂವಾಗಿದೆ. ಈಗ ನೋಡಿ, ಇದೊಂದು ನಾನು ತೆಗಿತೇನೆ, ಇನ್ನೂ ಬೆಳಿಬೇಕು.
ನೋಡಿ ಇಷ್ಟು ದೊಡ್ಡ ಇದೆ. ಇದು ಇನ್ನೂ ದೊಡ್ಡದಾಗತ್ತೆ, ಇನ್ನೂ ಒಂದು ಅರ್ಧ ಪಟ್ಟು ಬೆಳೆಯುವಂಥದ್ದಿದೆ, ತುಂಬ ದೊಡ್ಡದಾಗುತ್ತೆ. ಈ ಥರ ಬಂಚ್ ಬರುತ್ತೆ. ಸ್ವಲ್ಪ ಇದಕ್ಕೆ ಫ್ರೂಟ್ ಫ್ಲೈ ಕಾಟ ಜಾಸ್ತಿ, ನಮ್ಮಲ್ಲಿ ಬಂದಿಲ್ಲ. ನಾವು ಕೆಲವೊಂದಷ್ಟನ್ನು ಈ ಥರ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ, ಕೆಲವೊಂದಷ್ಟನ್ನು ನೆಟ್ಟಿದ್ದೀವಿ. ಇದರಲ್ಲಿ ಒಂದು 30 ವೆರೈಟಿನ 35 ವೆರೈಟಿ ಇದೆ ವಾಟರ್ ಆ್ಯಪಲಲ್ಲಿ. ಇದು ಚೆನ್ನಾಗಿದೆ, ಸ್ವೀಟ್ ಇದೆ ನೋಡಿ ಫ್ರೆಂಡ್ಸ್. ಇದು ವಿಯೆಟ್ನಾಮ್ ಸ್ವೀಟ್ ಮೂಸಂಬಿ ಅಂತ ನೋಡಿ, ಈ ಥರ ಶೇಪ್ ಬರುತ್ತೆ. ಇದು ಗ್ರೋ ಬ್ಯಾಗಲ್ಲಿ ಇದೆ ನೋಡಿ, ಈ ಥರದ ಶೇಪ್ ಬರುತ್ತೆ ನೋಡಿ, ವಿಯೆಟ್ನಾಮ್ ಸ್ವೀಟ್ ಮೂಸಂಬಿ ಅಂತ. ಇದನ್ನು ನಾವು ನೆಲಕ್ಕೆ ಹಾಕಬೇಕು. ಸದ್ಯದಲ್ಲಿ ಗ್ರೋ ಬ್ಯಾಗಲ್ಲಿದೆ. ಗ್ರೋ ಬ್ಯಾಗಲ್ಲೂ ಇನ್ನೊಂದು 2 ರಿಂದ 3 ವರ್ಷ ಇಡ್ಬೋದು, ಏನೋ ಸಮಸ್ಯೆ ಏನಾಗಲ್ಲ. ಇದು 1 ರಿಂದ 1.5 ವರ್ಷದ ಗಿಡ ಇದು. ಇದಕ್ಕೂ ಅಷ್ಟೇ ನಾವೇನು ಭಾಳ ವಿಶೇಷವಾಗಿ ಏನು ಬೆಳೀತಾ ಇಲ್ಲ. ಒಂದು ಹಟ್ಟಿ ಗೊಬ್ಬರ, ಮರಳು ಮತ್ತು ಮಣ್ಣು ಹಾಕಿದ್ದೀವಿ. ಎಲ್ಲ ವರ್ಷಕ್ಕೊಂದು 2 ಸರಿ ಯಾವುದಾದ್ರು ಆರ್ಗ್ಯಾನಿಕ್ ಮಿನರಲ್ ಹಾಕ್ತೀವಿ ಅಷ್ಟೇ. ನೀರಿನ ಅವಶ್ಯಕತೆ ಭಾಳ ಏನಿಲ್ಲ. ಗ್ರೋ ಬ್ಯಾಗಲ್ಲಿರೋದ್ರಿಂದ ಒಂದು 4 ದಿನಕ್ಕೆ ಬೇಕು. ನೆಲದಲ್ಲಿ ನೆಟ್ಟರೆ ಒಂದು ತಿಂಗಳಿಗೆ ಒಂದು 15 ದಿನಕ್ಕೆ ಒಂದು ನೀರು ಸಾಕಾಗುತ್ತೆ ಅಷ್ಟೇ.